ಹಲೋ ವೀಕ್ಷಕರೇ, ನಮಸ್ಕಾರ. ಹೋಮ್ಲಿ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಮನೆಯಲ್ಲಿ ಆಲೂ ಸ್ನ್ಯಾಕ್ಸ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿಲಿ, ಈ ವೆಜಿಟೇಬಲ್ಸನ್ನು ಎಲ್ಲ ಕೂಡಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಆಲೂನ ಕ್ಲೀನಾಗಿ ತೊಳ್ಕೊಂಡು ಚೆನ್ನಾಗಿ ಹೆರಚ್ಕೊಂಡು ತೊಗೊಂಡಿದ್ದೀನಿ, ಅಂದರೆ ಗ್ರೇಟರ್ದಿಂದ. ಹಾಗೆಯೇ ಇಲ್ಲಿ ಈರುಳ್ಳಿ ತೆಳ್ಳಗಾಗಿ ಹೆಚ್ಕೊಂಡು ತೊಗೊಳ್ಳಿ. ಹಾಗೆಯೇ ಇಲ್ಲಿ ಒಂದೆರಡು ಕ್ಯಾರೆಟನ್ನು ಅಂದರೆ ಗಜರಿ ಕೂಡ ಅದೇ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ತೊಗೊಳ್ಳಿ. ಮಕ್ಕಳು ತಿಂತಾಯಿದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿನ ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತೊಗೊಳ್ಳಿ. ನೀವು ಇದರಲ್ಲಿ ಬೇರೆ ಯಾವ ವೆಜಿಟೇಬಲ್ನು ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ನಿಮಗೆ ಅದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ತೊಗೊಳ್ಳಿ. ಧನಿಯಾ ಪೌಡ್ರು, ಹಾಗೆಯೇ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಅಂದರೆ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕೂಡೋ ಹಾಗೆ. ಸ್ವಲ್ಪ ನೀರು ಬೇಕನ್ಸಿದ್ರೆ ಮಾತ್ರ ಕೈಗೆ ಹಚ್ಕೊಂಡು ಹಾಗೆಯೇ ನಾದಿ ತೊಗೊಳ್ಳಿ. ಅದನ್ನು ನೀರು ಹಚ್ಚೋ ಅವಶ್ಯ ಇಲ್ಲದಿದ್ದರೆ ಹಚ್ಚಬೇಡಿ. ಇದು ತುಂಬಾ ಸರಳವಾಗಿ ಹಾಗೆ ಚೆನ್ನಾಗಿರೋ ರೆಸಿಪಿ. ಈಗ ನೋಡಿ, ಈ ಥರ ನಾದ್ಕೋತಾ ಇರಿ. ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಈಗ ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವನ್ನ ರೌಂಡ್ ಉಂಡೆಗಳಾಗಿ ಮಾಡ್ಕೊಂಡು ತೊಗೊಳ್ಳಿ. ಭಾಳ ದೊಡ್ಡ ಮಾಡಬೇಡಿ, ಅಷ್ಟೇ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ನೋಡಿ, ಇದು ತುಂಬಾ ಹೆಲ್ದಿಯಾಗೂ ಇರುತ್ತೆ, ಮಕ್ಕಳಿಗೆ ತುಂಬಾ ಲೈಕ್ ಆಗೋ ರೆಸಿಪಿ. ಸಂಜೆ ಚಹಾ ಜೊತೆನೂ ಇದನ್ನು ಕರ್ಕೊಂಡು ತಿನ್ಬೋದು. ಹಾಗೆಯೇ ನಿಮಗೆ ಬೇಕಾದರೆ ಕರ್ಕೊಳ್ಬೋದು, ಇಲ್ದಿದ್ರೆ ಎಣ್ಣೆಲಿ ಹಾಕಿ ಬೇಯಿಸ್ಕೊಂಡು ತೊಗೋಬೋದು. ಈಗ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಗೋತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ, ಕಟ್ಲೆಟ್ ಥರ. ನೋಡಿ, ಈ ಥರ ಒಂದು ಕಡಾಯಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಕೈಯಲ್ಲಿ ಆ ಉಂಡೆಗಳನ್ನ ತಟ್ಟಿ ಹಾಕ್ಕೋಬೋದು. ನೋಡಿ, ಈ ಥರ ಮಾಡ್ಕೊಳ್ಳಿ. ಭಾಳ ದಪ್ಪಾಗಿ ಇಡಬೇಡಿ, ಇಲ್ಲದಿದ್ದರೆ ಹಿಟ್ಟು ಒಳಗಡೆ ಹಸಿ ಉಳಿಯುತ್ತೆ. ಈ ಥರ ಚೆನ್ನಾಗಿ ಮಾಡ್ಕೊಂಡು ತೊಗೊಳ್ಳಿ. ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ತೊಗೊಳ್ಳಿ. ಕಮೆಂಟ್ ಕೂಡ ಮಾಡ್ತಾಯಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ತಾಯಿರಿ. ನೋಡಿ, ನಿಮಗೆ ಬೇಕಾದರೆ 2 ಬೇಕಾದ್ರೆ 2 ಹಾಕ್ಕೊಂಡು ತೊಗೊಳ್ಳಿ, 3 ಬೇಕಾದರೆ 3 ಹಾಕ್ಕೊಂಡು ಬೇಯಿಸ್ಕೊಂಡು ತೊಗೊಳ್ಳಿ. ಇವು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾವೋ, ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತಾವೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಕ್ಕೆ. ಈ ಥರ ಎಣ್ಣೆಯಲ್ಲಿ 2 ಸೈಡ್ ಬೇಯಿಸ್ಕೊಂಡು ತೊಗೊಳ್ಳಿ, ಅಂದರೆ ಇದು ತುಂಬಾ ಕ್ರಂಚಿಯಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಳ್ಳಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಒಳಗಡೆನೂ ರೆಡಿಯಾಗಿರುತ್ತೆ, ಹಾಗೇನು ಹಸಿ ಇರಲ್ಲ. ನೋಡಿ, ಈಗ ಈ ಥರ ಒಂದು ಫೋರ್ಕ್ದಿಂದ ಚೆನ್ನಾಗಿ ಒತ್ತಿ ನೋಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಈಗ ನಮ್ಮ ಆಲೂ ಸ್ನ್ಯಾಕ್ಸ್ ರೆಡಿಯಾಗಿದೆ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೂ ಎಲ್ಲ ವೀಕ್ಷಕರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.